ಆತ್ಮೀಯ ವಿದ್ಯಾರ್ಥಿಗಳಿಗೆ ನಾವು ಹಿಂದಿನ ತರಗತಿ ಒಳಗ ವರ್ಬ್ಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ. ವರ್ಬ್ ಅನ್ನೋದು ಕ್ರಿಯೆಯನ್ನು ಸೂಚಿಸುವಂತಹ ಪದ ಅಂತ ನಾವು ತಿಳ್ಕೊಂಡಿದ್ದೀವಿ. ವರ್ಬ್ ದಟ್ ಶೋಸ್ ದ ಆಕ್ಷನ್. ಜೊತೆಗೆ ವರ್ಬ್ ಅನ್ನೋದು ವಿವಿಧ ರೂಪದಲ್ಲಿ ಇರ್ತದ, ವಿವಿಧ ಫಾರ್ಮ್ಗಳಲ್ಲಿ ಇರ್ತದ. V1 ರೂಪದಲ್ಲಿ ಇರ್ತದೆ, V2 ರೂಪದಲ್ಲಿ ಇರ್ತದೆ, V3 ರೂಪದಲ್ಲಿ ಇರ್ತದೆ, ING ರೂಪದಲ್ಲಿ ಇರ್ತದೆ. ಇದೆಲ್ಲವನ್ನು ನಾವು ಅಭ್ಯಾಸ ಮಾಡ್ತೀವಿ. ಆದರೆ ವಿದ್ಯಾರ್ಥಿಗಳೇ, ವರ್ಬ್ ಅನ್ನೋದು ಬರೀ ಆಕ್ಷನ್ ಅನ್ನು ತೋರಿಸುವಂತಹ ಪದ ಅಲ್ಲ. ಕೆಲವೊಂದು ವಾಕ್ಯಗಳಲ್ಲಿ ವರ್ಬ್ ಆಸ್ ಎ ನೌನ್ ಆಗಿ ಕೂಡ ಬಳಕೆ ಆಗ್ತದೆ, ಅಡ್ಜೆಕ್ಟಿವ್ ಆಗಿ ಕೂಡ ಬಳಕೆ ಆಗ್ತದೆ, ಅಡ್ವರ್ಬ್ ಕೂಡ ಆಗಿ ಬಳಕೆ ಆಗ್ತದೆ. ಎಸ್, ಈ ರೀತಿ ವರ್ಬ್ ಅನ್ನೋದು ನೌನ್ ಆಗಿ, ಅಡ್ವರ್ಬ್ ಆಗಿ, ಅಡ್ಜೆಕ್ಟಿವ್ ಆಗಿ ಬಳಕೆ ಆಗುವುದು. ಆದರೆ ಅಂತಹ ವರ್ಬ್ ಅನ್ನು ನಾವು ಏನಂತ ಕರಿತೀವಿ ಅಂದ್ರೆ ನಾನ್ ಫೈನೈಟ್ ವರ್ಬ್ ಅಂತ ಕರಿತೀವಿ. ಎಸ್ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂದ್ರೆ ಈ ನಾನ್ ಫೈನೈಟ್ ವರ್ಬ್ ಬಗ್ಗೆ ತಿಳ್ಕೊಳ್ಳೋಣ. ನಾನ್ ಫೈನೈಟ್ ವರ್ಬ್ದಲ್ಲಿ ಬರುವಂತಹ ವಿಧಗಳು, ಅವುಗಳು ವಾಕ್ಯಗಳಲ್ಲಿ ಯಾವ ರೀತಿ ಬಳಕೆ ಆಗ್ತವ ಅನ್ನುವುದನ್ನ ಅಭ್ಯಾಸ ಮಾಡೋಣ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟ್. ಇಲ್ಲಿ ಒಂದಷ್ಟು ವಾಕ್ಯಗಳನ್ನ ಬರೆದೇ ನೋಡಿ. ಸಿ ಹಿಯರ್, ರೀಡಿಂಗ್ ಈಸ್ ಮೈ ಹಾಬಿ. ಎಸ್, ಇಲ್ಲಿ ಒಂದು ವರ್ಡ್ ಇದೆ, ರೀಡಿಂಗ್. ನೋಡಿದ ತಕ್ಷಣ ನಮ್ಗೆ ಅನಿಸ್ಬಿಡ್ತದ ಏನಪ್ಪಾ ಇದು ರೀಡಿಂಗ್ ಈಸ್ ಅ ವರ್ಡ್. ಬಟ್ ಈ ವಾಕ್ಯದಲ್ಲಿ ರೀಡಿಂಗ್ ಏನ್ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೇಕು. ರೀಡಿಂಗ್ ಈಸ್ ಮೈ ಹಾಬಿ. ರೀಡಿಂಗ್ ಅನ್ನುವುದು ನನ್ನ ಹವ್ಯಾಸವಾಗಿದೆ. ಸೊ ಈ ವಾಕ್ಯದಲ್ಲಿ ರೀಡಿಂಗ್ ಅನ್ನುವುದು ಆಸ್ ಅ ನೌನ್ ಆಗಿ ಬಳಕೆ ಆಗ್ತಾ ಇದೆ. ಸಿ ಹಿಯರ್, ರೀಡಿಂಗ್ ಅನ್ನೋದು ಏನ್ ಮಾಡ್ತಾ ಇದೆ ಇಲ್ಲಿ ಆಸ್ ಅ ನೌನ್ ಆಗಿ ಆಕ್ಟ್ ಮಾಡ್ತಾ ಇದೆ. ಸೊ ಹಿಯರ್ ದಿಸ್ ಈಸ್ ನಾಟ್ ಎ ವರ್ಬ್, ದಿಸ್ ಈಸ್ ಅ ನೌನ್. ಎಸ್, ಈ ತರ ಪದಗಳಿಗೆ ನಾವು ಏನು ಕರಿತೀವಿ, ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಕಲಿಯೋಣ. ಈಗ ಜಸ್ಟ್ ಲೆಟ್ಸ್ ನೋ, ಈ ವಾಕ್ಯದಲ್ಲಿ ರೀಡಿಂಗ್ ಅನ್ನೋದು ಆಸ್ ಅ ನೌನ್ ಆಗಿ ಬಳಕೆ ಆಗ್ತಾ ಇದೆ, ಹೌದಲ್ಲ? ಎಸ್, ಹಾಗಾದ್ರೆ ನೋಡೋಣ. ನೆಕ್ಸ್ಟ್, ರೋಹನ್ ಈಸ್ an elected member. Rohan is an elected member. See here, elect. ನಮಗೆ ಗೊತ್ತಿದೆ elect ಅನ್ನುವಂಥದ್ದು ವರ್ಬ್ ಆಗಿದೆ. ಬಟ್ ಈ ವಾಕ್ಯದಲ್ಲಿ elected member, elected ಅನ್ನೋದು V3 ಫಾರ್ಮ್ ಅಲ್ಲಿ ಇದೆ. ಎಸ್, ಬಟ್ ಈ elected ಅನ್ನುವುದು ಈ ವಾಕ್ಯದಲ್ಲಿ ಆಸ್ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಏನೇ ಕೆಲಸ ಮಾಡ್ತಾ ಇದೆ? ಆಸ್ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಇನ್ ದಿಸ್ ಸೆಂಟೆನ್ಸ್ elected is not a verb, this is an adjective. Clear? Okay, see here, next sentence, Raghav brought a washing machine. Raghav brought a washing machine. Here this sentence word washing. Yes, of course, ನಮಗೆ ಗೊತ್ತಿದೆ ವಾಷಿಂಗ್ ING ಫಾರ್ಮ್ ದಲ್ಲಿ ಇದೆ. ಸೊ ನೋ ಡೌಟ್ ದಿಸ್ ಈಸ್ ಅ ವರ್ಬ್. ಬಟ್ ಇನ್ ದಿಸ್ ಸೆಂಟೆನ್ಸ್ washing machine, it describing the machine, so this word is an adjective. ನಾವು adjective ಅನ್ನು ಕಲಿತಿರಬೇಕಾದ್ರೆ ಅಭ್ಯಾಸ ಮಾಡಿದೀವಿ ನೋಡ್ರಿ. some adjectives are in ING. yes, same here, this washing is an adjective. ಎಸ್, ಗೊತ್ತಾಗ್ತದಲ್ಲ ನೋಡ್ರಿ, ವರ್ಬ್ಗಳು ಆಸ್ ಅ ನೌನ್ ಆಗಿ ಕೂಡ ಬಳಕೆ ಆಗ್ತಾವ, ಆಸ್ ಅ ಅಡ್ಜೆಕ್ಟಿವ್ ಆಗಿ ಕೂಡ ಬಳಕೆ ಆಗ್ತದ. ಈ ರೀತಿ ಅವು ಬಳಕೆ ಆದಾಗ ದೇ ಆರ್ ನಾಟ್ ದ ವರ್ಬ್ಸ್, ದೇ ಆರ್ ಹಿಯರ್ ಇಟ್ ಈಸ್ ನೌನ್, ಹಿಯರ್ ಇಟ್ ಈಸ್ ಅಡ್ಜೆಕ್ಟಿವ್. ಓಕೆ, ಒನ್ ಮೋರ್ ಸೆಂಟೆನ್ಸ್, ಇನ್ನೊಂದು ವಾಕ್ಯವನ್ನು ನೋಡ್ರಿ ಮಕ್ಕಳೇ. ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಹಿಯರ್ ಎರಡು ವರ್ಬ್ಗಳು ಕಾಣತಾವ ನೋಡ್ರಿ. ವಾಂಟ್ ಅನ್ನೋದಿದೆ, ಬಿಕಮ್ ಅನ್ನೋದಿದೆ. want, this is finite verb. ಇದು ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ ನಮಗೆ. ಎಸ್, ಏನಾಗಿ ಕೆಲಸ ಮಾಡ್ತಾ ಇದೆ? ಆಸ್ ಅ ವರ್ಬ್ ಆಗಿ ಕೆಲಸ ಮಾಡತೈತಿ. ಸೊ ಇಟ್ ಇಸ್ ಅ ವರ್ಬ್, ನೋ ಡೌಟ್. ಬಟ್ ಹಿಯರ್ ಟು ಬಿಕಮ್ ಅನ್ನುವಂಥದ್ದು, ದಿಸ್ ಈಸ್ ನಾಟ್ ಅ ವರ್ಬ್ ಹಿಯರ್. ದಿಸ್ ಈಸ್ acting as a adverb.
ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ನೋಡ್ರಿ ಮಕ್ಕಳೇ, ಹೀಗೆ ವರ್ಬ್ ಅನ್ನೋದು ಆಸ್ ಅ ನೌನ್ ಆಗಿ ಕೂಡ ಬಳಕೆ ಆಗ್ತದ, ಅಡ್ಜೆಕ್ಟಿವ್ ಆಗಿ ಕೂಡ ಬಳಕೆ ಆಗ್ತದ, ಮತ್ತು ಅಡ್ವರ್ಬ್ ಆಗಿ ಕೂಡ ಬಳಕೆ ಆಗ್ತದ. ಈ ರೀತಿಯಾಗಿ ವರ್ಬ ನೌನ್ ಆಗಿ, ಅಡ್ಜೆಕ್ಟಿವ್ ಆಗಿ, ಅಡ್ವರ್ಬ್ ಆಗಿ ಬಳಕೆ ಆದರೆ ಅಂತಹ ಪದವನ್ನ ವಿ ಕ್ಯಾನ್ ಸೇ ನಾನ್ ಫೈನೈಟ್ ವರ್ಬ್ಸ್. ಎಸ್, ಅವುಗಳನ್ನು ನಾವು ಏನಂತ ಕರಿಬಹುದು? ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾವು ಏನ್ ಮಾಡೋಣ, ನಾನ್ ಫೈನೈಟ್ ವರ್ಬ್ಸ್ಗಳು ಯಾವ್ಯಾವ ಬರ್ತಾವ, ಅವುಗಳನ್ನ ನಾವು ಯಾವ ರೀತಿ ಕರಿಬಹುದು, ಹೌ ವಿ ಕ್ಯಾನ್ ಐಡೆಂಟಿಫೈ ದ ನಾನ್ ಫೈನೈಟ್ ವರ್ಬ್ಸ್ ಇನ್ ದ ಸೆಂಟೆನ್ಸ್. ಓಕೆ, ಲೆಟ್ಸ್ ಲರ್ನ್ ನೌ. ಹೀಗೆ ನಾವು ವರ್ಬ್ ಅನ್ನು ಬಳಕೆ ಆಗುವ ಆಧಾರದ ಮೇಲೆ ನಾವು ಆಸ್ ಅ ಫೈನೈಟ್ ವರ್ಬ್, ನಾನ್ ಫೈನೈಟ್ ವರ್ಬ್ ಅಂತ ವಿಂಗಡಿಸಬಹುದು. ವಿ ಕ್ಯಾನ್ ಕ್ಲಾಸಿಫೈ ದ ವರ್ಬ್ ಆಸ್ ಫೈನೈಟ್ ವರ್ಬ್, ನಾನ್ ಫೈನೈಟ್ ವರ್ಬ್. ವರ್ಬ್ ಅನ್ನು ನಾವು ಅದು ಬಳಕೆಯಾಗುವ ಆಧಾರದ ಮೇಲೆ ಅದನ್ನ ಫೈನೈಟ್ ವರ್ಬ್ಸ್, ನಾನ್ ಫೈನೈಟ್ ವರ್ಬ್ಸ್ ಅಂತ ಡಿವೈಡ್ ಮಾಡಬಹುದು. ಹಾಗಾದ್ರೆ ಮಕ್ಕಳೇ, ನಾವಿವಾಗ ಫೈನೈಟ್ ವರ್ಬ್ ಅಂದ್ರೆ ಯಾವುದು, ವಾಟ್ ಈಸ್ ಫೈನೈಟ್ ವರ್ಬ್ ತಿಳ್ಕೊಳ್ಳೋಣ. ಒಂದಷ್ಟು ವಾಕ್ಯ ಬರೀತೇನೆ ನೋಡ್ರಿ. I go to watch a movie. I go to watch a movie. ಇದೇ ಸೆಂಟೆನ್ಸ್ ಅನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡ್ರಿ, ಟೆನ್ಸ್ ಚೇಂಜ್ ಮಾಡ್ತೀನಿ. I went to watch a movie. Yes, ಹೀಗೆ ಇದನ್ನ ಏನ್ ಮಾಡ್ತೀನಿ ಇವಾಗ, ಪರ್ಸನ್ ಚೇಂಜ್ ಮಾಡ್ತೀನಿ. He goes to watch a movie. ಹಾಗೆ I am going to watch a movie. ನೋಡಿ ಮಕ್ಕಳೇ, ಈ ಕೆಲವೊಂದಷ್ಟು ಈ ವಾಕ್ಯಗಳನ್ನು ಗಮನಿಸಿ. ಹಿಯರ್ ನಮಗೆ ಗೊತ್ತಿದೆ ವಾಟ್ ಇಸ್ ದ ವರ್ಬ್, ಗೋ ಅನ್ನೋದು ವರ್ಬ್, ಜೊತೆಗೆ ವಾಚ್ ಅನ್ನೋದು ಕೂಡ ವರ್ಬ್. ಎಸ್, ಹಾಗಾದ್ರೆ ನೋಡಿದ್ರಿ ಈ ಅಷ್ಟೂ ವಾಕ್ಯಗಳಲ್ಲಿ ಐ ಗೋ ಟು ವಾಚ್ ಅ ಮೂವಿ, ನಾನು ಒಂದು ಸಿನಿಮಾವನ್ನು ನೋಡ್ಲಿಕ್ಕೆ ಹೋಗ್ತೀನಿ. ನಾನು ಟೆನ್ಸ್ ಅನ್ನ ಚೇಂಜ್ ಮಾಡಿದೆ. ಟೆನ್ಸ್ ಚೇಂಜ್ ಮಾಡಿದ ತಕ್ಷಣ ಏನಾಯ್ತು ನೋಡ್ರಿ, ಐ ವೆಂಟ್ ಟು ವಾಚ್ ಅ ಮೂವಿ, ಗೋ ಬಿಕಮ್ಸ್ ವೆಂಟ್. ಗೋ ಅನ್ನೋದು ತನ್ನ ಫಾರ್ಮ್ ಅನ್ನು ಬದಲಾವಣೆ ಮಾಡಿಬಿಟ್ಟು, ಬಟ್ ವಾಚ್ ದಟ್ ರಿಮೇನ್ಡ್ ಆಸ್ ಇಟ್ ಇಸ್. ವಾಚ್ ಬದಲಾವಣೆ ಆಗಲಿಲ್ಲ. ಎಸ್, ಹಾಗೆ ನೋಡಿ, ನಾನು ಪರ್ಸನ್ ಚೇಂಜ್ ಮಾಡಿದೆ, ಹೀ ತಗೊಂಡೆ. ಹೀ ತಗೊಂಡ ತಕ್ಷಣ ಏನಾಯ್ತು, he goes, go becomes goes, but watch remained as it is. ಹಾಗೆ ಟೆನ್ಸ್ ಅಗೇನ್ ಟೆನ್ಸ್ ಬದಲಾವಣೆ ಮಾಡಿದೆ, ನಾನು ಕಂಟಿನ್ಯೂಸ್ ಟೆನ್ಸ್ ಅನ್ನು ಯೂಸ್ ಮಾಡಿದೆ, go becomes going, ಆದರೆ watch remains as it is. ಎಸ್, ಓಕೆ ಮಕ್ಕಳೇ, ಟೆನ್ಸ್ ಬದಲಾವಣೆ ಆದರೆ, ಪರ್ಸನ್ ಬದಲಾವಣೆ ಆದರೆ, ನಂಬರ್ಸ್ ಬದಲಾವಣೆ ಆದರೆ, ಯಾವ ವರ್ಬ ತನ್ನ ರೂಪವನ್ನು ಬದಲಾವಣೆ ಮಾಡಿಕೊಳ್ಳುತ್ತದೆಯೋ ದಟ್ ವರ್ಬ್ ಈಸ್ ಕಾಲ್ಡ್ ಫೈನೈಟ್ ವರ್ಬ್. ಫೈನೈಟ್ ವರ್ಬ್ ಅಂದ್ರೆ ಗೊತ್ತಿಲ್ಲ, ಟೆನ್ಸ್ ಬದಲಾವಣೆ ಆದರೆ, ಪರ್ಸನ್ ಬದಲಾವಣೆ ಆದರೆ, ನಂಬರ್ ಬದಲಾವಣೆ ಆದರೆ, ಆ ವರ್ಬ್ ತನ್ನ ರೂಪವನ್ನು ಬದಲಾವಣೆ ಮಾಡಿದರೆ, ತನ್ನ ಫಾರ್ಮ್ ಅನ್ನು ಬದಲಾವಣೆ ಮಾಡಿದರೆ ದಟ್ ವರ್ಬ್ ಈಸ್ ಕಾಲ್ಡ್ ಫೈನೈಟ್ ವರ್ಬ್. ಬಟ್ ಸಿ ಹಿಯರ್ ವಾಚ್, ಟೆನ್ಸ್ ಬದಲಾವಣೆ ಆದರೂ ಕೂಡ, ಪರ್ಸನ್ ಬದಲಾವಣೆ ಆದರೂ ಕೂಡ, ನಂಬರ್ ಬದಲಾವಣೆ ಆದರೂ ಕೂಡ ಅದು ರಿಮೇನ್ಡ್ ಆಸ್ ಇಟ್ ಈಸ್. ತನ್ನ ರೂಪವನ್ನು ಯಾವುದೇ ರೀತಿಯಲ್ಲೂ ಕೂಡ ಅದು ಬದಲಾವಣೆಯನ್ನ ಹೊಂದೋದಿಲ್ಲ. ಅಂತಹ ಒಂದು ವರ್ಬ್ ಅನ್ನು ನಾವು ನಾನ್ ಫೈನೈಟ್ ವರ್ಬ್ ಅಂತ ಕರಿತೀವಿ. ಕ್ಲಿಯರ್? ಓಕೆ, ಹಿಯರ್ ಇನ್ ದಿಸ್ ಸೆಂಟೆನ್ಸ್ ಗೋ ಈಸ್ ಅ ಫೈನೈಟ್ ವರ್ಬ್, ವಾಚ್ ಈಸ್ ಅ ನಾನ್ ಫೈನೈಟ್ ವರ್ಬ್. ಟು ವಾಚ್ ಟುಗೆದರ್, ಟು ವಾಚ್ ಅನ್ನೋದು. ಓಕೆ, ಟು ವಾಚ್ ಅನ್ನೋದು ಏನಪ್ಪಾ ಅಂದ್ರೆ ನಾನ್ ಫೈನೈಟ್ ವರ್ಬ್. ನಾನ್ ಫೈನೈಟ್ ವರ್ಬ್ ಬಗ್ಗೆ ಕ್ಲಿಯರ್ ಆಯ್ತಲ್ಲ? ಓಕೆ, ರೈಟ್ ಆನ್ ದಿಸ್. ಓಕೆ ಮಕ್ಕಳೇ, ಈಗ ಈ ನಾನ್ ಫೈನೈಟ್ ವರ್ಬ್ ಅಲ್ಲಿ ಯಾವ್ಯಾವ ರೀತಿಯ ನಾನ್ ಫೈನೈಟ್ ವರ್ಬ್ಸ್ಗಳು ಬರ್ತಾವ? ಓಕೆ, ಅವುಗಳನ್ನ ಮೊದಲು ನೋಡ್ಕೊಂಡ್ಬಿಡೋಣ.
ನಾನ್ ಫೈನೈಟ್ ವರ್ಬ್ ಅಲ್ಲಿ ಜೀರಣ್ಸ್ ಅಂತ ಬರ್ತಾವ ಮಕ್ಕಳೇ, ಜೀರಂಟ್. ಆಮೇಲೆ ನೋಡೋಣ ಜೀರನ್ ಅಂದ್ರೆ ಏನು, ಯಾವ ತರದ ವರ್ಬ್ಗಳಾಗಿರ್ತಾವ ಅಂತ ಹೇಳಿ. ನೆಕ್ಸ್ಟ್ ಇನ್ಫಿನಿಟಿವ್. ಇನ್ಫಿನಿಟಿವ್ ನೆಕ್ಸ್ಟ್ ಇನ್ಫಿನಿಟಿವ್. ಇನ್ಫಿನಿಟಿವ್ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಇನ್ಫಿನಿಟಿವ್ ಮೇಲೆ ಒಂದು ಪ್ರಶ್ನೆ 100% ಇರ್ತದೆ, ಗ್ಯಾರಂಟಿ ಕ್ವಶನ್ ದಿಸ್ ಇಸ್ ಓಕೆ. ಇದ್ರ ಮೇಲೆ ನಾನು ಏನು ಮಾಡ್ತೇನೆ, ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೇನೆ ನಿಮಗೋಸ್ಕರ ಓಕೆ. ನೆಕ್ಸ್ಟ್ ಪಾರ್ಟಿಸಿಪಲ್. ಪಾರ್ಟಿಸಿಪಲ್ ನಾನ್ ಫೈನೈಟ್ ವರ್ಬ್ ಅನ್ನ ನಾವು ಆಸ್ ಎ ಜೀರಂಟ್ ಆಗಿ ನೋಡಬಹುದು, ಆಸ್ ಎ ಇನ್ಫಿನಿಟಿವ್ ಆಗಿ ನೋಡಬಹುದು, ಆಸ್ ಪಾರ್ಟಿಸಿಪಲ್ಸ್ ರೂಪದಲ್ಲಿ ನೋಡಬಹುದು ಓಕೆ. ಹಾಗಾದ್ರೆ ಜೀರಂಟ್ ಅಂದ್ರ ನೋಡೋಣ, ಈಗ ಒಂದಷ್ಟು ವಾಕ್ಯಗಳನ್ನು ಬರೀತೀನಿ ನೋಡೋಣ. ಆಲ್ರೆಡಿ ಒಂದು ತಗೊಂಡಿದ್ದೆ ನಾನು. ರೀಡಿಂಗ್ ಈಸ್ ಮೈ ಹಾಬಿ, ಮೊದಲ ವಾಕ್ಯ ತಗೊಂಡಿದ್ವಲ್ಲ, ಹಾಬಿ. ಇಲ್ಲಿ ರೀಡಿಂಗ್ ಅನ್ನೋದು ಏನು ಕೆಲಸ ಮಾಡ್ತಾ ಇದೆ, ಆಸ್ ಅ ನೌನ್ ಆಗಿ ಕೆಲಸ ಮಾಡ್ತಾ ಇದೆ. ಹಾಗಾದ್ರೆ ಜೀರನ್ ಅಂದ್ರೆ ಗೊತ್ತಾಯ್ತಲ್ಲ. ಎಸ್, ವರ್ಬ್ ಆಸ್ ಅ ನೌನ್ ಆಗಿ ಬಳಕೆ ಆಗ್ತಾ ಇದ್ರೆ ಅದನ್ನ ನಾವು ಏನಂತ ಕರಿತೀವಿ, ಜೀರನ್ ಅಂತ ಕರಿತೀವಿ. ಕ್ಲಿಯರ್ ಆಗ್ತಾ ಇದೆಯಲ್ಲ. ವರ್ಬ್ ಅನ್ನೋದು ಆಸ್ ಎ ನೌನ್ ಆಗಿ ಬಳಕೆ ಆಗ್ತಾ ಇದ್ದರೆ ಅದನ್ನ ನಾವು ಏನು ಕರಿತೀವಿ, ಆ ಒಂದು ಪದವನ್ನ ನಾವು ಜೀರನ್ಸ್ ಅಂತ ಕರಿತೀವಿ. ಜೊತೆಗೆ ವರ್ಬಲ್ ನೌನ್ ಕೂಡ ಅಂತ ಕರಿತೀವಿ. ಎಸ್, ಅಂದ್ರೆ ಏನಾಗ್ತದೆ, ಅದು ಆಸ್ ಅ ನೌನ್ ಆಗಿ ಬಳಕೆ ಆಗ್ತಾ ಇರ್ತದೆ ಓಕೆ. ಅದನ್ನ ನಾವು ಜೀರನ್ ಅಂತ ಕರಿತೀವಿ. ಕ್ಲಿಯರ್ ಆಗ್ತಾ ಇದೆಯಾ ಓಕೆ. ನೆಕ್ಸ್ಟ್ ಇವಾಗ ಲೆಟ್ಸ್ ಕಮ್ ಟು ದ ಇನ್ಫಿನಿಟಿವ್. ಇನ್ಫಿನಿಟಿವ್ ಉದಾಹರಣೆ ನೋಡಿ. ಇವಾಗ I want to become a doctor. Here to become, to ಜೊತೆಗೆ ಇರ್ತದೆ ಯಾವಾಗಲೂ. ಇನ್ಫಿನಿಟಿವ್ಗೆ ಎರಡು ರೀತಿ ಇನ್ಫಿನಿಟಿವ್, ಒಂದು ಬೇರೆ ಇನ್ಫಿನಿಟಿವ್ ಇರ್ತದ, ಒಂದು ಟು ಇನ್ಫಿನಿಟಿವ್ ಇರ್ತದ, ಅದ್ರ ಜೊತೆಗೆ ಟು ಇರ್ತದ. ಸೊ ಇಲ್ಲಿ ಟು ಬಿಕಮ್ ಅನ್ನೋದು ಆಸ್ ಅ ಅಡ್ವರ್ಬ್ ಆಗಿ ಬಳಕೆ ಆಗ್ತಾ ಇದೆ. ವಾಟ್ ಇಟ್ ಈಸ್ ಯೂಸ್ಡ್ ಆಸ್ ಅ ಅಡ್ವರ್ಬ್. ಅಡ್ವರ್ಬ್ ಆಗಿ ಬಳಕೆ ಆಗ್ತಾ ಇದ್ರೆ ಅದನ್ನ ನಾವು ಏನು ಕರಿತೀವಿ, ಇನ್ಫಿನಿಟಿವ್ ಅಂತ ಕರಿತೀವಿ. ನೋಡ್ರಿ, ಇನ್ಫಿನಿಟಿವ್ಸ್ ನಾಟ್ ಓನ್ಲಿ ದ ಅಡ್ವರ್ಬ್, ಆಸ್ ಎ ನೌನ್ ಆಗಿ ಬಳಕೆ ಆಗ್ತದೆ, ಅಡ್ಜೆಕ್ಟಿವ್ ಆಗಿಯೂ ಕೂಡ ಬಳಕೆ ಆಗ್ತದೆ. ನಾನು ಇನ್ಫಿನಿಟಿವ್ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ಅವಾಗ ನಿಮ್ಗೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಇನ್ಫಿನಿಟಿವ್. ಇನ್ಫಿನಿಟಿವ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ನಿಮ್ಗೆ ಗೊತ್ತಾಗ್ತದೆ. ಇವಾಗ ಜಸ್ಟ್ ಏನು ತಿಳ್ಕೊಳ್ಳೋಣ, ಇನ್ಫಿನಿಟಿವ್ ಅಂದ್ರೆ ಏನಂತ ನಮಗೆ ಗೊತ್ತಾಯ್ತು. ಇವಾಗ it is a washing machine. Washing machine. See here, washing machine. Washing ಅನ್ನೋದು ವರ್ಬ್ ing ರೂಪದಲ್ಲಿದೆ, ಬಟ್ ಜೊತೆಗೆ ಆಸ್ ಅಡ್ಜೆಕ್ಟಿವ್ ಆಗಿ ಬಳಕೆ ಆಗ್ತಾ ಇದೆ. ಏನಾಗಿ ಬಳಕೆ ಆಗ್ತಾ ಇದೆ, ಆಸ್ ಅನ್ ಅಡ್ಜೆಕ್ಟಿವ್ ಆಗಿ ಬಳಕೆ ಆಗ್ತಾ ಇದೆ. ಸೊ ಇದನ್ನ ನಾವು ಪಾರ್ಟಿಸಿಪಲ್ ಅಂತ ಕರಿತೀವಿ. ಪಾರ್ಟಿಸಿಪಲ್ ಅಂತಂದ್ರೆ ಏನಂತ, ಅದು ಪ್ರೆಸೆಂಟ್ ಪಾರ್ಟಿಸಿಪಲ್ ing ರೂಪದಲ್ಲಿ ಇದ್ದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರೆ. ಎಸ್, ಅಂಡರ್ಸ್ಟ್ಯಾಂಡ್ ದಿಸ್. ವರ್ಬ್ ing ರೂಪದಲ್ಲಿ ಇದ್ದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅದನ್ನ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಪ್ರೆಸೆಂಟ್ ಪಾರ್ಟಿಸಿಪಲ್. ಪ್ರೆಸೆಂಟ್ ಪಾರ್ಟಿಸಿಪಲ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ಉದಾಹರಣೆ ನೋಡ್ರಿ. He is a selected candidate. Selected candidate. Okay, selected candidate. Here, selected is verb. Verb ಯಾವ ರೂಪದಲ್ಲೈತೆ, V3 ರೂಪದಲ್ಲೈತಿ, ಬಟ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅಡ್ಜೆಕ್ಟಿವ್. ಇದೇನಾಗಿ ಕೆಲಸ ಮಾಡ್ತಾ ಇದೆ, ಇಲ್ಲಿ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡತೈತಿ. ಹಿಯರ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಅಡ್ಜೆಕ್ಟಿವ್.
ಇಲ್ಲಿ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ನಾನ್ ಫೈನೈಟ್ ವರ್ಬ್ ಅಂತ ಕರಿತೀವಿ. ನಾನ್ ಫೈನೈಟ್ ವರ್ಬ್ದಲ್ಲಿ ದಟ್ ಈಸ್ ಪಾರ್ಟಿಸಿಪಲ್. ಅಗೇನ್ ಇಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್. ಏನು ಕರಿತೀವಿ ಇದನ್ನ? ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಇದು ಪ್ರೆಸೆಂಟ್ ಪಾರ್ಟಿಸಿಪಲ್, ಹಿಯರ್ ಪಾಸ್ಟ್ ಪಾರ್ಟಿಸಿಪಲ್. ಕ್ಲಿಯರ್ ಆಗ್ತಾ ಇದೆಯಲ್ಲ? ಇವುಗಳನ್ನು ನಾವು ಏನಪ್ಪಾ ಅಂದ್ರೆ ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಓಕೆ ವಿದ್ಯಾರ್ಥಿಗಳೇ, ಹೀಗೆ ವರ್ಬ್ ಅನ್ನೋದು ಬರೀ ಆಕ್ಷನ್ ಅನ್ನು ತೋರಿಸುವಂತ ಪದ ಅಲ್ಲ. ಅದು ಆಸ್ ಎ ಆಕ್ಷನ್ ಆಗಿ ತೋರಿಸ್ತಾ ಇದ್ದರೆ ಅದನ್ನು ನಾವು ಫೈನೈಟ್ ವರ್ಬ್ ಅಂತ ಗುರುತಿಸ್ತೀವಿ. ಅದನ್ನ ಬಿಟ್ಟು ಆಸ್ ಅ ನೌನ್ ಆಗಿ ಬಳಕೆ ಆಗ್ತಾ ಇದ್ರೆ, ಆಸ್ ಅನ್ ಅಡ್ವರ್ಬ್ ಆಗಿ ಬಳಕೆ ಆಗ್ತಾ ಇದ್ರೆ, ಆಸ್ ಅನ್ ಅಡ್ಜೆಕ್ಟಿವ್ ಆಗಿ ಬಳಕೆ ಆಗ್ತಾ ಇದ್ರೆ, ಆವಾಗ ಅದನ್ನು ನಾವು ನಾನ್ ಫೈನೈಟ್ ವರ್ಬ್ ಅಂತ ಕರಿತೀವಿ. ಓಕೆ, ನಾನ್ ಫೈನೈಟ್ ವರ್ಬ್ದಲ್ಲಿ ಆಸ್ ಎ ನೌನ್ ಆಗಿ ಬಳಕೆ ಆಗ್ತಾ ಇದ್ದರೆ ಅದನ್ನು ನಾವು ಜೀರನ್ ಅಂತ ಕರಿತೀವಿ. ಆಸ್ ಎ ಅಡ್ಜೆಕ್ಟಿವ್ ಆಗಿ, ಅಡ್ವರ್ಬ್ ಆಗಿ, ನೌನ್ ಆಗಿ ಬಳಕೆ ಆಗ್ತಾ ಇದ್ದರೆ ಅದನ್ನ ಇನ್ಫಿನಿಟಿವ್ ಅಂತ ಕರಿತೀವಿ. ಆಸ್ ಅನ್ ಅಡ್ಜೆಕ್ಟಿವ್ ಆಗಿ ಬಳಕೆ ಆಗ್ತಾ ಇದ್ದರೆ ಅದನ್ನ ಪಾರ್ಟಿಸಿಪಲ್ ಅಂತ ಕರಿತೀವಿ. ಪಾರ್ಟಿಸಿಪಲ್ ಅಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ING ರೂಪದಾಗ ಇರ್ತದ, ಪಾಸ್ಟ್ ಪಾರ್ಟಿಸಿಪಲ್ V3 ರೂಪದಾಗ ಇರ್ತದ. ಇಷ್ಟನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿತ್ವಿ. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ನಾನ್ ಫೈನೈಟ್ ವರ್ಬ್ಸ್. ಓಕೆ ಓಕೆ ವಿದ್ಯಾರ್ಥಿಗಳೇ, ಲೆಟ್ಸ್ ಮೀಟ್ in the next video. Till then, take care. Bye.